ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಶರತ್ ಮಾತಾಡ್ತಾ ಇದ್ದೇನೆ. ಇವತ್ತೊಂದು ಹೊಸ ಅಪ್ಡೇಟ್ ಜೊತೆ ಮತ್ತೆ ಬಂದಿದ್ದೇನೆ ಅಂತಾನೆ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳ ಒಂದು ಹಣ ಒಂದು ಬ್ಯಾಂಕ್ ಅಕೌಂಟ್ಗೆ ಹೇಗೆ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದು ಅಂತೇಳಿ ಈ ವಿಡಿಯೋದ ಮುಖಾಂತರ ಮೊಬೈಲ್ ನಲ್ಲೇ ನೀವು ಚೆಕ್ ಮಾಡಬಹುದು. ಅದು ಹೇಗೆ ಅಂತೇಳಿ ನಾನು ಈ ವಿಡಿಯೋದ ಮುಖಾಂತರ ತಿಳಿಸ್ತೇನೆ. ಹಾಗೆ ನನ್ನ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಒತ್ತಿ. ಇದರಿಂದ ನಾನು ಮಾಡುವಂತಹ ಹೊಸ ಹೊಸ ವಿಡಿಯೋ ನಿಮಗೆ ಬೇಗನೆ ಬರುತ್ತಂತ. ಹೇಗೆ ಒಂದು ಸ್ಟೇಟಸ್ ಅನ್ನು ಹೇಗೆ ಚೆಕ್ ಮಾಡು ಅಂತ ಹೇಳಿದ್ರೆ, ಅದಕ್ಕೂ ಮುಂಚೆ ಒಂದು ಕೆಲವೊಂದು ಸರ್ಕಾರದ ಬಗ್ಗೆ ನಾವು ಗ್ಯಾರಂಟಿ ಯೋಜನೆ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗೇನೆ ಈ ವಿಡಿಯೋದಲ್ಲಿ ಯಾರಿಗೆಲ್ಲ ಇನ್ನೂ ಹಣ ಬರ್ಲಿಲ್ಲ, ಯಾಕೆ ಬರ್ಲಿಲ್ಲ ಅಂತ ಅದು ಕೊನೆಗೆ ಹೇಳ್ತೇನೆ. ಹಾಗೇನೆ ಸ್ಟೇಟಸ್ ಇಂಪಾರ್ಟೆಂಟ್ ಆಗಿ ಸ್ಟೇಟಸ್ ಹೇಗೆ ಚೆಕ್ ಮಾಡು ಅಂತ ಹೇಳಿ ತಿಳಿಸ್ತಾ ಹೋಗ್ತೇನೆ, ಬನ್ನಿ. ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ತಿಂಗಳಿಗೆ 2,000 ನೆರವು ನೀಡುತ್ತಿದೆ. ಇತ್ತೀಚೆಗೆ ಕೆಲವು ತಾಂತ್ರಿಕ ಸಮಸ್ಯೆಗಳಿಂದಾಗಿ ಹಣ ವಿತರಣೆ ತಡವಾಗುತ್ತಿದ್ದರೂ ಸರ್ಕಾರವು ಶೀಘ್ರವೇ ಹಣವನ್ನು ಖಾತೆಗೆ ಜಮಾ ಮಾಡಲಿದೆ. ನಿಮ್ಮ ಅಕೌಂಟ್ಗೆ ಹಣ ಜಮಾ ಮಾಡಲಿದೆ ಎಂದು ಖಚಿತಪಡಿಸಿದೆ. ನಿಮ್ಮ ಖಾತೆಗೆ ಹಣ ಬಂದಿದೆಯೋ ಎಂದು ಮೊಬೈಲ್ ಮೂಲಕ ಈ ಒಂದು ಸುಲಭ ವಿಧಾನದಲ್ಲಿ ನೋಡಬಹುದು. ಸ್ಕಿಪ್ ಮಾಡ್ದೇನೆ ಈ ನೋಡಿ. ಮೊದಲಿಗೆ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಪ್ಲೇ ಸ್ಟೋರ್ ಆಪ್ ಅನ್ನು ಓಪನ್ ಮಾಡಿ, ಅಲ್ಲಿ ಸರ್ಚ್ ಮಾಡಿ ಡಿಬಿಟಿ ಕರ್ನಾಟಕ ಅಂತೇಳಿ ಒಂದು ಆಪ್ ಸಿಗುತ್ತೆ. ಅದನ್ನು ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಂದ್ರೆ ಡಿಬಿಟಿ ಕರ್ನಾಟಕ ಈ ಒಂದು ಆಪ್ ಬಗ್ಗೆ ಸ್ವಲ್ಪ ನಾನು ತಿಳಿಸ್ತಾ ಹೋಗ್ತೇನೆ. ಅನ್ನಭಾಗ್ಯ, ಗೃಹಲಕ್ಷ್ಮಿ ಹಾಗೂ ಸರ್ಕಾರದ ಯಾವುದೇ ಯೋಜನೆಯನ್ನು ನೇರ ನಗದು ವರ್ಗಾವಣೆ ಸ್ಥಿತಿಯನ್ನು ನಾವು ನೇರವಾಗಿ ನಮ್ಮ ಮೊಬೈಲ್ ಮೂಲಕ ಮಾಡಬಹುದು ಅಥವಾ ನೋಡಬಹುದು. ಇದಕ್ಕೆ ಈ ಒಂದು ಡಿಬಿಟಿ ಕರ್ನಾಟಕ ಆಪ್ ಒಂದು ಸೂಕ್ತ ಅಂತಾನೆ ಹೇಳ್ಬೋದು. ಹಾಗೇನೆ ಸುಲಭವಾಗಿ ನೀವು ಈ ಒಂದು ಆಪ್ ಮುಖಾಂತರ ನಿಮ್ಮ ಪ್ರತಿ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಅಂತಾನೆ ಹೇಳ್ಬೋದು. ಹಾಗೇನೆ ಚೆಕ್ ಕೂಡ ಮಾಡಬಹುದು ಅಂತಾನೆ ಹೇಳ್ಬೋದು. ಹಾಗೇನೆ ಇದು ಮೊದಲನೇ ಸ್ಟೆಪ್ ಆಗಿದೆ. ಹಾಗೇನೆ ಎರಡನೇ ಸ್ಟೆಪ್ ಏನಂದ್ರೆ, ಡಿಬಿಟಿ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದ್ರೆ ಈ ರೀತಿ ಬರ್ತದೆ, ಎಂಟರ್ ದ ಆಧಾರ್ ನಂಬರ್. ನಿಮ್ಮ ಮನೆ ಫಲಾನುಭವಿ ಯಾರಿರ್ತಾರ ಮಹಿಳೆಯರು, ಅವರ ಒಂದು ಆಧಾರ್ ನಂಬರ್ ನ ಹಾಕಿ ಗೆಟ್ OTP ಅನ್ನ ಕ್ಲಿಕ್ ಮಾಡಿ. ಆಧಾರ್ ನಂಬರ್ ಹಾಕಿದ ನಂತರ ಒಂದು OTP ಬರ್ತದೆ. ಆ OTP ಅನ್ನ ನೀವು ಇಲ್ಲಿ ನಮೂದಿಸಬೇಕು. ಇಲ್ಲಿ OTP ಯನ್ನು ಹಾಕಿದ ನಂತರ ಅದು OTP ಒಂದು ಕೋಡ್ ಅನ್ನು ವೆರಿಫೈ ಮಾಡ್ತದೆ. ವೆರಿಫೈ ಆದ್ಮೇಲೆ ನೀವು ನೆಕ್ಸ್ಟ್ ವೆರಿಫಿಕೇಶನ್ OTP ಮೇಲೆ ಕ್ಲಿಕ್ ಮಾಡಿ. 4ನೇ ಸ್ಟೆಪ್ ಅಲ್ಲಿ ಎಂಟರ್ ದ ಪಿನ್ ನಂಬರ್ ಅಂತೇಳಿ ಕೋಡ್, ಸೆಕ್ಯೂರ್ಡ್ ಕೋಡ್ ಅಂತೇಳಿ ಕೇಳ್ತದೆ. ನಿಮಗೆ ಬೇಕಾದಂತಹ ಒಂದು 4 ಡಿಜಿಟ್ ನ ಒಂದು ಪಾಸ್ವರ್ಡ್ ಅನ್ನ ಇಲ್ಲಿ ನೀವು ಸೆಟ್ ಮಾಡಬೇಕು. ಯಾವ್ದು ಬೇಕಾದ್ರೂ ಆಗ್ಬೋದು. ಎಂಟರ್ ದ ಪಿನ್ ಕೋಡ್, ಹಾಗೇನೆ ಕನ್ಫರ್ಮ್ ಅದೇ ಒಂದು ಪಿನ್ ಕೋಡ್ ಅನ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಆದ್ರೆ ಈ ಒಂದು ಪಿನ್ ನಂಬರ್ ಅನ್ನು ಯಾವುದೇ ಕಾರಣಕ್ಕ ನೀವು ಮರೆತು ಹೋಗುವಾಗಿಲ್ಲ. ಇದು ಬೇಕಾಗ್ಬೋದು. ನೆಕ್ಸ್ಟ್ ನೀವು ಓಪನ್ ಮಾಡುವಾಗ ಇದು ವಾಪಸ್ ಪಿನ್ ನಂಬರ್ ಕೇಳ್ತದೆ. ಹಾಗೇನೆ ಈ ಒಂದು ಪಿನ್ ನಂಬರ್ ಹಾಕಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೇನೆ 5ನೇ ಸ್ಟೆಪ್ ಅಲ್ಲಿ ಏನಂದ್ರೆ ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ಸ್ಟೆಪ್ ಹೇಳ್ತೇನೆ, ಬನ್ನಿ. ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಡಿಬಿಟಿ ಆಪ್ ಅಲ್ಲಿ. ಏನಂದ್ರೆ ಇಲ್ಲಿ 4 ತರ ಒಂದು ಇಲ್ಲಿ ಕೊಟ್ಟಿದ್ದಾರೆ: ಪೇಮೆಂಟ್ ಸ್ಟೇಟಸ್, ಹಾಗೇನೆ ಸೀಡಿಂಗ್ ಸ್ಟೇಟಸ್ ಆಫ್ ದ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್. ಅಂದ್ರೆ ಇಲ್ಲಿ ಮೊದಲಿಗೆ ಪೇಮೆಂಟ್ ಸ್ಟೇಟಸ್ ಅಂದ್ರೆ ನೀವು ಮಂತ್ಲಿ ಗೃಹಲಕ್ಷ್ಮಿ ಹಣ ಹೇಗೆ ನಿಮಗೆ ವರ್ಗಾವಣೆ ಆಗ್ತದೆ, ಇಲ್ಲ ಜಮಾ ಆಗ್ತದೆ ಎಂಬುದನ್ನು ಇಲ್ಲಿ ಡೀಟೇಲ್ ಆಗಿ ನೀವು ನೋಡ್ಬೋದು. ಹಾಗೇನೆ ಇಲ್ಲಿ ಸೀಡಿಂಗ್ ಸ್ಟೇಟಸ್ ಆಫ್ ದ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್. ಇಲ್ಲಿ ನೀವು ಬ್ಯಾಂಕ್ ಅಕೌಂಟ್ ಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ವಾ, ಯಾವ್ದಾದ್ರು ಒಂದು KYC ಪ್ರಾಬ್ಲಮ್ ಇದೆಯಾ ಅಂತೇಳಿ ಇಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು. ನಮಗೆ ಈಗ ಬೇಕಾಗಿರುವಂತದ್ದು ಗೃಹಲಕ್ಷ್ಮಿ ಹಣವನ್ನು ಪ್ರತಿ ತಿಂಗಳು ಹೇಗೆ ನಾವು ಸ್ಟೇಟಸ್ ಚೆಕ್ ಮಾಡೋದು ಅಂತ ಹೇಳಿ ಹೇಳಿದ್ರೆ, ಈ ಒಂದು ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಎಲ್ಲ ನಿಮ್ಗೆ ಡೀಟೇಲ್ಸ್ ಪಿನ್ ಟು ಪಿನ್ ಆಗಿ ನಿಮಗೆ ಓಪನ್ ಆಗುತ್ತೆ. ಯಾವ ದಿನದಂದು ಈ ತಿಂಗಳು ಬಂದಿದ್ಯಾ, ಇಲ್ಲ ಹೋದ ತಿಂಗಳು ನಿಮ್ಗೆ ಬರ್ಲಿಲ್ವಾ, ಈ ತಿಂಗಳು ನಿಮ್ಗೆ ಬಂದಿದ್ಯಾ, ಎಲ್ಲವೂ ಕೂಡ ಈ ಒಂದು ಡೀಟೇಲ್ಸ್ ಡಿಬಿಟಿ ಆಪ್ ಮೂಲಕ ನೀವು ನೋಡ್ಬೋದು. ಹಾಗೇನೆ ಇದಿಷ್ಟು ಒಂದು 5 ಸ್ಟೆಪ್ ಆಗಿದೆ. ಗೃಹಲಕ್ಷ್ಮಿ ಹಣವನ್ನು ನೀವು ಪ್ರತಿ ತಿಂಗಳು ಹೇಗೆ ಮೊಬೈಲ್ ಮೂಲಕ ಒಂದು ಚೆಕ್ ಮಾಡುವಂತೇಳಿ ಈ ಒಂದು ಆಪ್ ಮುಖಾಂತರ ನೀವು ಚೆಕ್ ಅನ್ನು ಮಾಡಬಹುದು ಅಂತ ಹೇಳ್ತೇನೆ. ಇದಿಷ್ಟು ಇವತ್ತಿನ ಒಂದು ಹೊಸ ವಿಡಿಯೋ ಅಂತಾನೆ ಹೇಳ್ಬೋದು. ಎಲ್ಲರಿಗೆ ಒಂದು ಇಂಪಾರ್ಟೆಂಟ್ ಅಂತ ವಿಡಿಯೋ.
ಗೃಹಲಕ್ಷ್ಮಿಯ ಒಂದು ಹಣ ಹೇಗೆ ನಿಮ್ಮ ಸ್ಟೇಟಸ್ ಚೆಕ್ ಮಾಡುವಂತ ಹೇಳಿ ಈ ವಿಡಿಯೋ ಮುಖಾಂತರ ತಿಳಿಸೇನೆ. ಹಾಗೇನೆ ನಮ್ಮ ಚಾನಲ್ ಅನ್ನು ಇನ್ನಷ್ಟು ನೀವು ನೋಡಿ ಹಾಗೇನೆ ಸಹಕರಿಸಿ ಸಪೋರ್ಟ್ ಮಾಡಿ, ಹಾಗೇನೆ ಎಲ್ಲರಿಗೂ ಶೇರ್ ಮಾಡಿ. ಏನಾದ್ರೂ ಹೇಳ್ಬೇಕಿದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಬಹುದು. ಹಾಗೇನೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಇನ್ನು ನೆಕ್ಸ್ಟ್ ಅಪ್ಡೇಟ್ ಜೊತೆ ಮತ್ತೆ ನಿಮ್ಮ ಜೊತೆ ಬರ್ತೇನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.